ಡಾಕ್ಟ್ರೇ ಬೇಕು, ನನ್ನ ಮಗಳಿಗೆ ಇಂಜಿನಿಯರೇ ಬೇಕು, ಹಂಗೆ ಚೆನ್ನಾಗಿ ದುಡ್ಡಿಟ್ಟಿರಬೇಕು ಅನ್ನೋ ಮೈಂಡ್ ಸೆಟ್ ಅಂತೂ ತೆಗ್ದಾಕ್ಬಿಡಿ. ಚೆನ್ನಾಗಿ ದುಡ್ಡಿಟ್ಟಿರೋರು ಅಂದರೆ ಡಾಕ್ಟರು, ಇಂಜಿನಿಯರ್ಸ್ಗಳೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಅಂತ ಅಲ್ಲ. ಬೆಂಗಳೂರಲ್ಲಿ 10,000 ಸ್ಯಾಲ್ರಿ ತೊಗೊಳ್ಳಿ, ಇಂಜಿನಿಯರ, ಅವನಿಗೆ ಮದುವೆ ಮಾಡಬೇಕು. ಬೆಳಗ್ಗೆ ಎದ್ದು ನಮ್ಮಣ್ಣನ ನಾವು ಎಲ್ಲೋಯ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರ. ಸ್ವಲ್ಪ ಮೈಸೂರಲ್ಲಿ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸ್ಟಿಲ್ ಇವತ್ತು ಏನೇನಾಗುತ್ತೆ ಅಂತ ಫುಲ್ ವಿಡಿಯೋ ತೋರಿಸ್ತೀನಿ. ಹಾಗೆಯೇ ಪ್ಲೀಸ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಬೇಗ ಲೇಟ್ ಆಗೋಯ್ತು ಅಂತ ತಲೆನೂ ಕೂಡ ಬಚ್ಚಿಲ್ಲ, ಹಾಗೆ ಗುಡು ಅಂತ ಓಡ್ತಾ ಇದ್ದೀನಿ ನಾನು. ನಮ್ಮಣ್ಣ ಯಾರೋ ಸೊತ್ತಗೋರೆ ಅಂತ ಹೋಯ್ತವನೆ, ನಾನು ತುಂಬ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅಯ್ಯೋ, ನಮ್ಮ ಅಮ್ಮನ ಆಶೀರ್ವಾದನೇ ತಗೊಳ್ಳಿಲ್ಲ ಅಮ್ಮ, ಇಲ್ಲಿಂದನೇ ಆಶೀರ್ವಾದ ಮಾಡ್ಬಿಡು. ಆಯ್ತು, ಮತ್ತೆ ಬಾಯ್. ನಂಗೆ ಹೆಣ್ಣು ಹುಡುಕಕ್ಕೆ ಶುಭ ಸಮಾರಂಭ ಇದು ಮಾಡ್ತಾರಲ್ಲ, ಸ್ಟಿಲ್ ಎಲ್ಲನೂ ಸೇರಿಸಿ ಅಲ್ಲಿಗೆ ಬಂದಿದ್ದೀವಿ. ಏನಾಗುತ್ತೋ ಏನೋ ಗೊತ್ತಿಲ್ಲ, ಸ್ಟಿಲ್ ನೋಡಬೇಕು ಅಷ್ಟೇ. ನಮ್ಮಣ್ಣ ಅಪರೂಪಕ್ಕೆ ಬಾದಾಮ್ ಜ್ಯೂಸ್ ಕುಡಿಸ್ತೀನಿ. ತುಂಬಾ ಸಖತ್ತಾಗಿದ್ದು ಬಾದಾಮ್ ಫಲೂಡ ಮಾತ್ರ ಇಲ್ಲಿ ಸಖತ್ತಾಗಿ ಮಾಡಿದ್ರು. ಹಾಗೆಯೇ ಮೈಸೂರಿಗೆ ಹೋಗಿದ್ದು ಬಂದ್ವಿ. ಸ್ಟಿಲ್ ಒಂದು ಹೆಣ್ಣು ಹುಡ್ಕೋಕ್ಕೆ ಎಷ್ಟು ಕಷ್ಟ ಅಂದರೆ, ಶ್ರೀರಸ್ತು ಶುಭಮಸ್ತು ಅನ್ನೋ ಇವೆಂಟ್ಸ್ ಅನ್ನೋ ಸಮಥಿಂಗ್ ಮೈಸೂರಲ್ಲಿ ಆರ್ಗನೈಸೇಷನ್ ಮಾಡಿದರು. ಅದು ಅಮೌಂಟ್ ಕೊಟ್ಟು ಮೇ ಬಿ ಏನೋ ಕಂಟೆಸ್ಟೆಂಟ್ ಥರ ಮೇ ಬಿ ತೋರಿಸ್ತಾರೇನೋ ಗೊತ್ತಿಲ್ಲ. ನಮ್ಮಣ್ಣ ಅದಕ್ಕೆ ಎದುರುಕೊಂಡು ಬೇಡ ಅಂತ ಹೇಳಿ ವಾಪಸ್ ಬಂದುಬಿಟ್ವಿ. ನಾಳೆ ಹೋದರೆ ಹೋಗ್ತಾನೇನೋ ಇಲ್ವೋ ಗೊತ್ತಿಲ್ಲ ನನಗಂತೂ. ಬಟ್ ಏನು ಅಂತಂದರೆ, ಈ ಪೇರೆಂಟ್ಸ್ಗಳಲ್ಲಿ ಮೈಂಡ್ಸೆಟ್, ಈಗಿನ ಪೇರೆಂಟ್ಸ್ಗಳಿಗೆ ನಾನು ಹೇಳೋದಷ್ಟೇನೆ, ಡಾಕ್ಟ್ರೇ ಬೇಕು, ನನ್ನ ಮಗಳಿಗೆ ಇಂಜಿನಿಯರೇ ಬೇಕು, ಹಂಗೆ ಚೆನ್ನಾಗಿ ದುಡ್ಡಿಟ್ಟಿರಬೇಕು ಅನ್ನೋ ಮೈಂಡ್ಸೆಟ್ ಅಂತೂ ತೆಗ್ದಾಕ್ಬಿಡಿ. ಚೆನ್ನಾಗಿ ದುಡ್ಡಿಟ್ಟಿರೋರು ಅಂದರೆ ಡಾಕ್ಟರು, ಇಂಜಿನಿಯರ್ಸ್ಗಳ ಚೆನ್ನಾಗಿ ನೋಡ್ಕೋತಾರೆ ಅಂತ ಅಲ್ಲ. ಯಾಕೆ ಅಂದರೆ ಏನೋ ಬೇರೆಯವರು ಫಾರ್ಮರ್ಸು, ಬೇರೆಯವ್ರ ಡ್ರೈವರ್ಗಳು, ನಾರ್ಮಲ್ ಲಾಯರ್ಸ್ಗಳು, ಯಾರೇ ಇವಾಗ ಬೇರೆ ಪ್ರೊಫೆಷನಲ್ ಅವ್ರಿಗೆ ಜಾಸ್ತಿ ಎಣ್ಣೆ ಕೊಡ್ತಲ್ಲ. ನಿಜವಾಗ್ಲೂ ಮೈಂಡ್ಸೆಟ್ ಏನಂದ್ರೆ, ಇಂಜಿನಿಯರ, ಬೆಂಗಳೂರಲ್ಲಿ 10,000 ಸ್ಯಾಲ್ರಿ ತೊಗೊಳ್ಳಿ, ಇಂಜಿನಿಯರ, ಅವನಿಗೆ ಮದುವೆ ಮಾಡಬೇಕು ಅನ್ನೋ ಕಾನ್ಸೆಪ್ಟನ್ನ ಪ್ಲೀಸ್ ಫಸ್ಟು ತೆಗ್ದಾಕಿ ಅಂತ ನಾನು ಹೇಳ್ತಾ ಇದ್ದೀನಿ. ಏಕೆ ಬೇರೆಯವ್ರು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಇವಾಗ ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇಲ್ವಾ, ಎದು ತಲೆನೇ ಇಲ್ಲ ಅನಿಸುತ್ತೆ ನನಗೆ. ಪೇರೆಂಟ್ಸ್ಗಳಿಗೆ ಅಷ್ಟು ಥಿಂಕಿಂಗ್ ಮಾಡ್ತಾ ಇರ್ತಾರೆ ಅವರು. ಡಾಕ್ಟ್ರು, ಇವಾಗ ಅವನಿದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ ಅನ್ನೋ ಕಾನ್ಸೆಪ್ಟನ್ನ ಪ್ಲೀಸ್ ತೆಗ್ದಾಕೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಓದ್ ಕಡೆ ನಾವು ಸುಮಾರು ನಮ್ಮ ಅಣ್ಣನಿಗೆ ಸುತ್ತಾಡ್ಬಿಟ್ಟಿದ್ದೀವಿ. ಹೋದರೆ ಡಾಕ್ಟ್ರೇ ಬೇಕು, ನನ್ನ ಮಗ ಇಂಜಿನಿಯರೇ ಮದುವೆ ಆಗ್ತಾಳೆ. ಇಟ್ಸ್ ಓಕೆ, ಅದು ನಿಮ್ಮ ಕಾನ್ಸೆಪ್ಟು ಇರಲಿ. ಅವರೇನು ಗಂಡ ಇನ್ಯಾರು ಡಾಕ್ಟ್ರು ಇಂಜಿನಿಯರ್ಗಳು ಬಿಟ್ಟರೆ ಜೋಡಿಗಳು ಇನ್ಯಾರು ಚೆನ್ನಾಗೇ ಇಲ್ವಾ, ಚೆನ್ನಾಗೇ ನೋಡ್ಕೋತಾ ಇಲ್ವಾ, ಅದನ್ನು ಫಸ್ಟು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಇವಾಗ ಸಾಕು, ಅದು ಬೇಡ. ಇವಾಗ ನಿಮ್ಮ ಹೆಂಡ್ತಿ ನಿಮ್ಗಳಿಗೆ ನೀವು ಡಾಕ್ಟ್ರೇ ಆಗಿದ್ರೆ, ಇಂಜಿನಿಯರೇ ಆಗಿದ್ರೆ, ಆ ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡು ಎಲ್ರಿಗೂ, ಇವಾಗ ಫಾರ್ಮರ್ಸೇ ಆಗಿದ್ರು ಅವ್ರು ಇಷ್ಟು ಇವಾಗ ಗದ್ದೆಗಳಲ್ಲಿ ದುಡಿತಾರೆ ಅಂತಂದರೆ, ಇವಾಗ ಬೆಂಗಳೂರಲ್ಲಿರೋರೆಲ್ಲ ಆಲ್ಮೋಸ್ಟ್ ಬರ್ತಾ ಇದ್ದಾರೆ ಇವಾಗ ಹಳ್ಳಿ ಕಡೆ. ಇನ್ನು ನೋಡ್ಕೊಳ್ಳಿ, ಇನ್ನೊಂದು 10 ವರ್ಷ ಆದಮೇಲೆ ನಿಜವಾಗ್ಲೂ ಹಳ್ಳಿನೇ ಬೆಟ್ರ್ ಅಂತ ನಿಜವಾಗ್ಲೂ ಅನಿಸುತ್ತೆ. ಸಿಟಿಲಿ ಅಷ್ಟು ಬಾಳೋಕ್ಕಾಗಲ್ಲ. ನಾವು ಎಷ್ಟು ದುಡಿತೀವಿ ಅಷ್ಟು ಎಕ್ಸ್ಪೆನ್ಸಿವ್ ನಿಜವಾಗ್ಲೂ ಇರುತ್ತೆ ಅಲ್ಲಿ. ಅದು ತುಂಬ ಈಸಿ ಅಂತ ಅಲ್ಲ, ದುಡ್ಡಿಟ್ಟಿರೋರು ಚೆನ್ನಾಗಿರ್ಬೋದು ಅಷ್ಟೇ ಬೆಂಗಳೂರಲ್ಲಿ. ಅದು ಬಿಟ್ಟರೆ ಅಲ್ಲೇ ದುಡ್ದು ಅಲ್ಲೇ ತಿಂತೀವಿ ಅಂತ ಅಂದರೆ ನಿಜವಾಗ್ಲೂ ಬೆಂಗಳೂರು ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಇವಾಗಲೇ ಒಂದು ವಿಳ್ಯದೆಲೆ ತೊಗೊಳೋಕ್ಕಿದೆ 10ಗೆ 3 ರೂಪೀಸ್. ನಮ್ಮೂರಲ್ಲಿ 10 ರೂಪಾಯಿ ಕೊಟ್ಟರೆ ಒಂದಷ್ಟು ತುಂಬಿಕೊಡ್ತಾರೆ, ಅದಲ್ಲಿ ಲೆಕ್ಕಕ್ಕೆ ಇರಲ್ಲ. ಆ ಕಾನ್ಸೆಪ್ಟನ್ನ ಪ್ಲೀಸ್ ಪೇರೆಂಟ್ಸ್ಗಳು ತೆಗ್ದಾಕಬೇಕು ಅನ್ನೋದೊಂದು ಮನವಿ ಅಷ್ಟೇ. ಅದು ಹೆಣ್ಣು ಎತ್ತಿರೋರು ಅಪ್ಪ ಅಮ್ಮಂದು ಅದು ಡಿಮ್ಯಾಂಡು ಹೆಣ್ದು ಇರುತ್ತೋ ಇಲ್ಲ ಅಪ್ಪ ಅಮ್ಮಂದು ಇರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಂತ ಬೇರೆ ಇವಾಗ ಡಾಕ್ಟ್ರ್ ಇಂಜಿನಿಯರೇ ನೋಡ್ಕೋತಾರಂತಲ್ಲ, ಬೇರೆಯವರು ನೋಡ್ಕೋತಾರೆ. ಬೇರೆ ಕಡೆ ಕೆಲಸ ಮಾಡ್ತಾರೋರು, ಫಾರ್ಮರ್ ಇರೋರು, ರೈತರು, ಅವರು ಕೂಡ ಹೆಂಡ್ತಿದಿರನ್ನ ಚೆನ್ನಾಗಿ ನೋಡ್ಕೋತಾರೆ. ಯಾರೇ ಬಂದರೂ ಅಷ್ಟೇ, ಅವ್ರ ಬ್ಯಾಕ್ಗ್ರೌಂಡ್ ನೋಡಿ ಕೇಳಿ, ಅವ್ರನ್ನ ಒಂದು ಕೆಟ್ಟ ಹ್ಯಾಬಿಟ್ ಇದೆಯೋ ಇಲ್ವೋ ಅದನ್ನು ಕೇಳಿ ತಿಳ್ಕೊಂಡು ಹೆಣ್ಮಕ್ಳನ್ನ ಕೊಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗೆಯೇ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದೇನೋ ಖುಷಿ ವಿಚಾರ ಅಂತಂದಲ್ಲ, ಅದು ಸೆಲೆಕ್ಟ್ ಆದಮೇಲೆ ಹೇಳ್ತೀನಿ. ಏನು ಸುಮ್ಮನೆ ಹೇಳ್ಬಿಡೋಕ್ಕಾಗಲ್ಲ, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಸ್ಟಿಲ್ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.